ವಿರೋಧ ಅನ್ನೋದು ಪ್ರತಿಜ್ಞಾ ವಿರೋಧ, ಹೇತು ವಿರೋಧ ಮತ್ತು ದೃಷ್ಟಾಂತ ವಿರೋಧ ಅಂತ ಮೂರು ರೀತಿಯಾಗಿದೆ ಅನ್ನೋದನ್ನು ಈ ಹಿಂದೆ ನೋಡಿದ್ದೀವಿ. ಇವು ಎಲ್ಲದಕ್ಕೂ ಕೂಡ ನಾವು ದೃಷ್ಟಾಂತಗಳನ್ನು ಬೇರೆ ಬೇರೆ ನೋಡೋ ಅಗತ್ಯ ಇಲ್ಲ. ವಿಶ್ವಕ್ಕೆ ಮಿಥ್ಯಾತ್ವವನ್ನು ಸಾಧನೆ ಮಾಡುವಾಗ ದೃಶ್ಯತ್ವ ಅಂತ ಏನು ಹೇತುವನ್ನು ಕೊಟ್ಟಿದ್ದಾರೆ ಮಾಯಾವಾದಿಗಳು, ಆ ಒಂದು ಅನುಮಾನದಲ್ಲೇ ಈ ಎಲ್ಲ ಹೇತುಗಳಿಗೂ ಕೂಡ, ಈ ಎಲ್ಲ ವಿರೋಧಗಳಿಗೂ ಕೂಡ ನಾವು ದೃಷ್ಟಾಂತವನ್ನು ನೋಡಬಹುದು. ಮೊದಲನೇದ್ದು ಪ್ರತಿಜ್ಞಾ ವಿರೋಧ ಅಂತ. ಪ್ರತಿಜ್ಞಾ ವಿರೋಧ ಅಂತ ಅನ್ನೋದು ನಾವೀಗಾಗಲೇ ನೋಡಿದ್ದೀವಿ. ಪ್ರತ್ಯಕ್ಷದಿಂದ ಅಥವಾ ಅನುಮಾನದಿಂದ ಅಥವಾ ಆಗಮದಿಂದ ವಿರೋಧ ಬಂದರೆ ಅದನ್ನು ಪ್ರತಿಜ್ಞಾ ವಿರೋಧ ಅಂತ ಹೇಗೆ ಹೇಳ್ತಾರೆ. ಪ್ರಮಾಣಕ್ಕೆ ವಿರುದ್ಧವಾದ ಅರ್ಥವನ್ನು ಪ್ರತಿಜ್ಞೆ ಮಾಡೋದು. ಈ ವಿಶ್ವಮಿಥ್ಯಾತ್ವವಾದಿಗಳು ಮಿಥ್ಯಾತ್ವವನ್ನೇನು ಪ್ರತಿಜ್ಞೆ ಮಾಡಿದಾರಲ್ಲ ಈಗ, ಅದು ಪ್ರತ್ಯಕ್ಷಕ್ಕೆ ವಿರುದ್ಧ, ಅನುಮಾನಕ್ಕೆ ವಿರುದ್ಧ, ಹಾಗೆ ಆಗಮಕ್ಕೆ ವಿರುದ್ಧ ಅನ್ನೋದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ತತ್ಪಕ್ಷೇ ದೃಶ್ಯತ್ವಸ್ಯ ಚ ಮಿಥ್ಯಾತ್ವಾತ್. ಇನ್ನು ಮುಂದೆ ಎರಡನೇದ್ದು ಈ ಹೇತು ವಿರೋಧ ಅಂದರೆ ಸ್ವರೂಪಾಸಿದ್ಧಿ ಮತ್ತು ಅವ್ಯಾಪ್ತಿ ಅಂತ ಎರಡು ಥರ ಅನ್ನೋದನ್ನು ನೋಡಿದ್ದೀವಿ. ಹೇತುವೇ ಇಲ್ಲದೇ ಇರೋದು ಪಕ್ಷದಲ್ಲಿ ಹೇತು ಇದ್ದರೆ ಅದು ಸಾಧ್ಯವನ್ನು ಸಾಧನೆ ಮಾಡಿತ್ತು. ಆದರೆ ಹೇತುವೇ ಇಲ್ಲದೇ ಇರೋದು, ಇಲ್ಲದೆ ಹೋದರೆ ಅದನ್ನು ಸ್ವರೂಪಾಸಿದ್ಧಿ ಅಂತಾರೆ. ಅವ್ಯಾಪ್ತಿ, ಹೇತು ಇದೆ ಆದರೆ ಸಾಧ್ಯಕ್ಕೂ ಹೇತುಗೂ ವ್ಯಾಪ್ತಿ ಇಲ್ಲ ಅಂತ ಬಂದರೆ ಅದನ್ನು ಅವ್ಯಾಪ್ತಿ, ಅದು ಎರಡನೇ ವಿರೋಧ. ಹೇತು ವಿರೋಧದಲ್ಲೇ ಇನ್ನೊಂದು ಪ್ರಭೇದ ಅದು. ಸರಿ, ಈಗ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅವರು ಹೇತುವನ್ನು ಪ್ರಯೋಗ ಮಾಡಿದಾರಲ್ಲ, ಆ ದೃಶ್ಯತ್ವ ಅನ್ನುವ ಹೇತು ಅವ್ರ ಪಕ್ಷದಲ್ಲಿ, ವಿಶ್ವ ಅನ್ನುವ ಪಕ್ಷದಲ್ಲಿ ಮಿಥ್ಯಾತ್ವ ಅನ್ನುವ ಹೇತುವನ್ನು ಇಟ್ಟುಕೊಂಡು, ದೃಶ್ಯತ್ವ ಅನ್ನುವ ಹೇತುವನ್ನು ಇಟ್ಟುಕೊಂಡು ಮಿಥ್ಯಾತ್ವ ಅನ್ನುವ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದಾಗ ಆ ಧೂಮ ಅನ್ನುವುದು ಪರ್ವತದಲ್ಲಿ ಇರಬೇಕು, ಅದು ಸತ್ಯ. ಅದು ಸತ್ಯ ಆಗಿದ್ದರೆ ಅಲ್ಲಿ ಈ ವನ್ಹಿ ಅನ್ನುವ ಸಾಧ್ಯವನ್ನು ಸಾಧನೆ ಮಾಡಬಹುದು. ಆ ಹೇತುವೇ ಮಿಥ್ಯ ಆಗಿಬಿಟ್ರೆ, ಇಲ್ಲದೇ ಇರುವ ಹೇತುವನ್ನು ತಗೊಂಡು ಯಾವುದನ್ನು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಅದು ಸ್ವರೂಪಾಸಿದ್ಧಿ ಕಾರಣ ಆಗೋದ್ರಿಂದ ಹೇತು ವಿರೋಧ ಅಂತ ಅನಿಸಿಕೊಳ್ತದೆ. ಈಗ ದೃಶ್ಯತ್ವ ಅನ್ನೋ ಹೇತುವನ್ನು ಅವರು ಪ್ರಯೋಗಿಸಿದ್ದಾರಲ್ಲ ವಿಶ್ವದಲ್ಲಿ, ಅದು ಸತ್ಯವೋ ಮಿಥ್ಯಾವೋ ನಾವು ಅವ್ರನ್ನ ಕೇಳಬೇಕು. ಅದು ಸತ್ಯ ಅಂತ ಅವರೇ ಹೇಳೋದಿಲ್ಲ. ಯಾಕೆಂದರೆ ಅವ್ರ ಸಿದ್ಧಾಂತದಲ್ಲಿ ಬ್ರಹ್ಮ ಒಂದೇ ಸತ್ಯ. ಅವರು ಬ್ರಹ್ಮನಿಗಿಂತ ಭಿನ್ನವಾದ ಎಲ್ಲವನ್ನೂ ಕೂಡ ಮಿಥ್ಯಾ ಅಂತಲೇ ಒಪ್ಪೋರು. ಆದ್ದರಿಂದ ಬ್ರಹ್ಮನಿಗಿಂತ ಭಿನ್ನವಾದ ಈ ದೃಶ್ಯತ್ವ ಅನ್ನೋ ಹೇತುವು ಕೂಡ ಸತ್ಯ ಆಗುವುದು ಸಾಧ್ಯ ಇಲ್ಲ ಅವರಲ್ಲಿ. ಅದು ಮಿಥ್ಯಾ ಅಂತಲೇ ಹೇಳಬೇಕು. ಮಿಥ್ಯಾ ಅಂತ ಹೇಳಿಬಿಟ್ರೆ ಅದು ಪಕ್ಷದಲ್ಲಿ ಇಲ್ಲ ಅಂತಾಯಿತು, ಹೇತುವೇ ಇಲ್ಲ ಅಂತಾಯಿತು. ಆದ್ದರಿಂದ ಸ್ವರೂಪಾಸಿದ್ಧಿ ಅಂತ ಅದನ್ನು ಹೇಳ್ತಾರೆ. ಈ ಆಚಾರ್ಯರ ವಾಕ್ಯದಲ್ಲಿ ಆಗಲಿ, ಮುಂದೆ ಅದರ ಆಚಾರ್ಯರ ವಾಕ್ಯದ ಅನುವಾದ ಇತ್ಯಾದಿಗಳೇನಿವೆ ಅಲ್ಲಿ ಎಲ್ಲ ಕಡೆಯೂ ಕೂಡ ಹೆಚ್ಚು ವಿವರಣೆ ಅದು ಬಂದಿಲ್ಲ. ಸತ್ಯ ಅಂತ ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಒಂದು ಅಂಶ ಹೆಚ್ಚಿಗೆ ನಾನು ತಗೊಂಡಿದ್ದೇನೆ ಅಷ್ಟೆ. ಹೀಗೆ ಹೇತು ಅಂತನ್ನೋದು ಪಕ್ಷದಲ್ಲಿಲ್ಲ, ಆದ್ದರಿಂದ ಸ್ವರೂಪಾಸಿದ್ಧಿ. ಅದಕ್ಕೆ ಅವರು ಏನು ಹೇಳೋ ಸಾಧ್ಯತೆ ಇದೆ? ಅನಿರ್ವಚನೀಯಸ್ಯ ಪ್ರತಿಪಾದಿನಃ ಅಸಿದ್ಧತ್ವಾತ್ ಅಂತ ಮುಂದಿನ ವಾಕ್ಯ ಇದೆ ಆಚಾರ್ಯರ ವಾಕ್ಯದಲ್ಲಿ. ಅನಿರ್ವಚನೀಯವಾದಂತಹ ದೃಶ್ಯತ್ವವನ್ನು ನಾವು ಹೇಳ್ತೀವಿ, ಅದು ಸತ್ಯ ಆಗಿರೋದಿಲ್ಲ, ಸತ್ಯ ಆಗಬೇಕಾಗಿಲ್ಲ. ಅದನ್ನು ಸರಿಯಾಗಿ ಗಮನಿಸಬೇಕು. ಬ್ರಹ್ಮನಿಗಿಂತ ಭಿನ್ನವಾದ ಒಂದು ವಸ್ತು ಸತ್ಯ ಆಗಿಬಿಟ್ರೆ ಅದ್ವೈತ ಸಿದ್ಧಾಂತಕ್ಕೆ ಭಂಗ ಬರ್ತದೆ. ಆದ್ದರಿಂದ ನಾವು ಅದನ್ನು ಸತ್ಯ ಅಂತ ಹೇಳೋದಿಲ್ಲ. ಮಿಥ್ಯಾ ಅಂತ ಹೇಳಿಬಿಟ್ರೆ ಅದು ಪಕ್ಷದಲ್ಲಿ ಇಲ್ಲ ಅಂತಾಯ್ತು, ಅದರಿಂದ ಸ್ವರೂಪಾಸಿದ್ಧಿ ಬರ್ತದೆ. ಆದರೆ ಅನಿರ್ವಚನೀಯ ಅನ್ನೋ ದೃಶ್ಯತ್ವವೊಂದನ್ನು ಹೇಳ್ತೀವಿ ಅಂತ ಅವರು ಹೇಳೋ ಸಾಧ್ಯತೆ ಇದೆ. ಅನಿರ್ವಚನೀಯ ಅಂದರೆ ಏನು? ನಮಗೆ ಗೊತ್ತಿರುವಂತೆ ಯಾವ ಶಬ್ದದಿಂದಲೂ ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ನಿರ್ವಚನ ಮಾಡುವುದು ಅಂದರೆ ಹೇಳುವುದು, ಒಂದು ಯಾವುದಾದ್ರು ಶಬ್ದದಿಂದ ಹೇಳೋದು. ಅನಿರ್ವಚನೀಯ ಅಂದರೆ ಅಲ್ಲಿ ಯಾವುದೇ ಶಬ್ದದಿಂದ ಹೇಳಲಿಕ್ಕೆ ಬರದೇ ಇರುವುದು ಅಂತ ಅದರ ಅರ್ಥ. ಆದರೆ ಅದ್ವೈತಿಗಳ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಅಂದರೆ ಯಾವುದೇ ಶಬ್ದದಿಂದ ಹೇಳಲಿಕ್ಕೆ ಬರದೇ ಇರುವಂಥದ್ದು ಅಂತ ಅರ್ಥ ಅಲ್ಲ. ಅನಿರ್ವಚನೀಯ ಅನ್ನೋದನ್ನು ಒಂದು ನಿರ್ದಿಷ್ಟವಾದ ಅರ್ಥದಲ್ಲಿ ಅವರು ತಗೊಂಡಿದ್ದಾರೆ. ಸತ್ಯವೂ ಅಲ್ಲ, ಅಸತ್ಯವೂ ಅಲ್ಲ, ಯಾವುದು ಸತ್ಯವೂ ಅಲ್ಲ, ಯಾವುದು ಅಸತ್ಯವೂ ಅಲ್ಲವೋ ಅದನ್ನು ಅನಿರ್ವಚನೀಯ ಅಂತ ಅವರು ತಗೊಂಡಿದ್ದಾರೆ.
ಹೊರತು ಯಾವುದೇ ಶಬ್ದದಿಂದಲೂ ಹೇಳಲಿಕ್ಕೆ ಬರದೇ ಇರುವಂಥ ಸಂಗತಿ ಅಂತ ಹೀಗೆ ಅದರ ಅರ್ಥ ಅಲ್ಲ. ಹೀಗೆ ಅನಿರ್ವಚನೀಯತ್ವ ಅನ್ನೋ ಹೇತುವನ್ನು ಅವ್ರು ಹೇಳ್ತೀವಿ ಅಂತ ಹೊರಟ್ರೆ ಆವಾಗ ನಾವು ಕೇಳ್ತೀವಿ, ಅನಿರ್ವಚನೀಯ ಅನ್ನೋ ಸಂಗತಿಯನ್ನು ನಾವು ಒಪ್ಪಲಿಲ್ವಲ್ಲ, ದ್ವೈತಿಗಳು ನಾವು. ಸತ್ಯವೂ ಅಲ್ಲದೆ ಇರುವ ಅಸತ್ಯವೂ ಅಲ್ಲದೆ ಇರುವಂಥ ಸದಸದ್ವಿಲಕ್ಷಣವಾದ ಒಂದು ವಸ್ತುವನ್ನೇ ನಾವೆಲ್ಲೂ ಒಪ್ಪಿಲ್ಲ. ಆದ್ದರಿಂದ ಅಂಥ ಹೇತುವನ್ನು ಹೇಳ್ತೀವಿ ಅಂತ ಹೊರಟ್ರೆ ಅದು ನಮಗೆ ಒಪ್ಪಿಗೆ ಇಲ್ಲ. ವಾದ ವಿವಾದ ನಡೆದಾಗ ಆ ಪ್ರತಿವಾದಿಗೂ ವಾದಿಗೂ ಇಬ್ಬರಿಗೂ ಯಾವುದು ಒಪ್ಪಿಗೆಗೆ ವಿಷಯ ಆಗಿರ್ತದೋ ಅಂಥ ಹೇತುವನ್ನು ಪ್ರಯೋಗ ಮಾಡಬೇಕು. ಆದ್ದರಿಂದ ಸಾಧ್ಯವನ್ನು ಸಾಧನೆ ಮಾಡಬೇಕು. ಹೊರತು ಪ್ರತಿವಾದಿಯಾದವನು ಒಪ್ಪದೇ ಇರುವಂಥದ್ದು, ನಮ್ಮ ಎದುರಾಳಿಯಾದವನು ಒಪ್ಪದೇ ಇರುವಂಥ, ಅವನಿಗೆ ಸಮ್ಮತ ಅಲ್ಲದೇ ಇರುವಂಥ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಅದರಿಂದ ಯಾವುದೇ ರೀತಿಯಾದ ಉಪಯೋಗ ಆಗೋದಿಲ್ಲ. ಆದ್ದರಿಂದ ನೀವು ಅನಿರ್ವಚನೀಯವಾದ ದೃಶ್ಯತ್ವವನ್ನು ಹೇಳ್ತೀವಿ ಅಂದರೆ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅನಿರ್ವಚನೀಯಸ್ಯ ಪ್ರತಿವಾದಿನಃ ಅಸಿದ್ಧತ್ವಾತ್. ಅನಿರ್ವಚನೀಯವಾದ ದೃಶ್ಯತ್ವ ಅನ್ನೋ ಹೇತು ಪ್ರತಿವಾದಿಯಾದ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅದರಿಂದ ಮತ್ತೆ ಸ್ವರೂಪಾಸಿದ್ಧಿ ದೋಷವೇ ಬಂತು ಅಂತ ಅರ್ಥ. ದೇವರು ಇದ್ದಾನೋ ಇಲ್ಲೋ ಅಂತ ಒಂದು ಚರ್ಚೆ ಆಸ್ತಿಕರು ಮತ್ತು ನಾಸ್ತಿಕರ ನಡುವೆ ನಡೆದಾಗ ದೇವರು ಇದ್ದಾನೆ ಅನ್ನುವುದು ಇಬ್ಬರಿಗೂ ಒಪ್ಪಿತಾಗಿಲ್ಲ, ಸ್ವೀಕಾರಕ್ಕೆ ಯೋಗ್ಯ ಆಗಿಲ್ಲ. ಆದರೆ ಆಸ್ತಿಕನಾದವನು ನಾಸ್ತಿಕನಾದವನಿಗೆ ಆ ದೇವರಿದ್ದಾನೆ ಅನ್ನೋದನ್ನು ಒಂದು ವೇಳೆ ಅನುಮಾನದಿಂದ ತಿಳಿಸಬೇಕು ಅಂತ ಹೊರಟ್ರೆ ಆವಾಗ ಇಬ್ಬರಿಗೂ ಸ್ವೀಕಾರಕ್ಕೆ ಯೋಗ್ಯವಾದಂಥ ಹೇತುವನ್ನು ಹೇಳಬೇಕಾಗ್ತದೆ. ಉದಾಹರಣೆಗೆ ಈ ಜಗತ್ತು ಅಂತ ಪಕ್ಷ ಮಾಡ್ಕೋಬೇಕು. ಯಾವನೋ ಒಬ್ಬ ಕರ್ತೃವಿನಿಂದ ಸೃಷ್ಟಿಸಲ್ಪಟ್ಟಿದೆ ಅಂತ ಒಂದು ಸಾಧ್ಯ ಮಾಡಬೇಕು. ಹೇತು ಏನು ಹೇಳಬೇಕು ಅಂದರೆ ಹುಟ್ಟಿರುವುದರಿಂದ, ಜನ್ಯವಾದ್ದರಿಂದ ಅಂತ. ಜಗತ್ತಿನಲ್ಲಿ ಯಾವುದ್ಯಾವುದು ಜನ್ಯವಾಗಿದೆಯೋ, ಘಟ ಅನ್ನುವುದು ಉದಾಹರಣೆಗೆ ಜನ್ಯ, ಅದು ಒಬ್ಬ ಕುಂಬಾರನಿಂದ ಸೃಷ್ಟ. ಪಟ ಅನ್ನುವುದು ಜನ್ಯ, ಅದು ನೇಕಾರನಿಂದ ಸೃಷ್ಟ. ಹೀಗೆ ನಮಗೆ ಜಗತ್ತಿಲೆಲ್ಲ ಕಂಡಿದೆ. ಆದ್ದರಿಂದ ಜನ್ಯತ್ವ ಅನ್ನುವುದು ಇಬ್ಬರಿಗೂ ಸ್ವೀಕಾರಕ್ಕೆ ಯೋಗ್ಯ. ನಾಸ್ತಿಕನಾದವನು ಆಸ್ತಿಕನಾದವನು ಕೂಡ ಜಗತ್ತನ್ನು ಜನ್ಯ ಅಂತ ಒಪ್ತಾರೆ, ಅದು ಹುಟ್ಟಿದ್ದು ಅಂತ ಒಪ್ತಾರೆ. ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ವಸ್ತುಗಳು ಕೂಡ ಹುಟ್ಟಿವೆ ಅಂತ ಅವರು ಅದನ್ನು ಒಪ್ತಾರೆ. ಹಾಗೆ ಒಪ್ಪಿದಾಗ ಹುಟ್ಟಿದ ಹೌದು ಅಲ್ಲೋ, ಹುಟ್ಟಿದೆ ಅಂದಮೇಲೆ ಅದನ್ನು ಹುಟ್ಟಿಸಿದವನು ಕೂಡ ಒಬ್ಬನಿರಬೇಕು ಅಂತ ಹೇಳ್ತೇವೆ. ಹೀಗೆ ಹುಟ್ಟಿದೆ ಅನ್ನುವುದು ಇಬ್ಬರಿಗೂ ಕೂಡ ಕಾಮನ್ಲಿ ಆಕ್ಸೆಪ್ಟೆಡ್ ಆದಂಥ ಸಂಗತಿ ಅಂತ ಅರ್ಥ. ಒಂದು ವೇಳೆ ಅದ್ರ ಬಗ್ಗೆಯೂ ಏನಾದರೂ ವಿವಾದ ಇದ್ದರೆ, ಹುಟ್ಟಿದೆ ಅನ್ನೋದ್ರ ಬಗ್ಗೆನೇ ವಿವಾದ ಇದ್ದರೆ ಆವಾಗ ಅದ್ರ ಬಗ್ಗೆ ಮತ್ತೆ ಮುಂದಿನ ಚರ್ಚೆ ನಡೀಬೇಕಾಗ್ತದೆ. ಹೀಗೆ ಎದುರಾಳಿ ಯಾವ ಪೊಸಿಷನ್ನಲ್ಲಿದ್ದಾನೆ, ಅವನು ಯಾವ ಥರದ ವ್ಯಕ್ತಿ ಅಂತನ್ನೋದನ್ನೆಲ್ಲ ಗಮನಿಸಿ ಅವನಿಗೆ ಸಾಧ್ಯವನ್ನು ಹೇತುವಿನ ಮೂಲಕ ಸಾಧನೆ ಮಾಡಬೇಕು. ಹೇತುವಿನ ಬಗ್ಗೆಯೂ ಏನಾದರೂ ವಿವಾದ ಇದ್ದರೆ ಹೇತುವನ್ನು ಮತ್ತೊಂದರಿಂದ ಸಾಧನೆ ಮಾಡಬೇಕಾಗ್ತದೆ. ಹೀಗೆ ಅನೇಕ ಮಾರ್ಗಗಳಿರ್ತವೆ ಶಾಸ್ತ್ರದಲ್ಲಿ. ಆಸ್ತಿಕರು ನಾಸ್ತಿಕರು ಇವ್ರ ಬಗ್ಗೆ ವಿವಾದ ನಡೆದಿದೆ ಅಂತ ನಾನು ಹೇಳಿದೆ. ಇದನ್ನು ನಮ್ಮೆದುರಿಗಿರುವಂಥ ನಾಸ್ತಿಕ ಜಗತ್ತು ಹುಟ್ಟಿದ್ದು ಅಂತ ಒಪ್ಪಿದ್ದಾನೆ, ಜನ್ಯ ಅಂತ ಒಪ್ಪಿದ್ದಾನೆ ಅಂದಮೇಲೆ ಹಾಗಾದರೆ ಅದಕ್ಕೊಬ್ಬ ಕರ್ತ ಇರಬೇಕು ಅಂತ ನಾವು ಸಾಧನೆ ಮಾಡ್ತೇವೆ. ಆದರೆ ಒಂದು ವೇಳೆ ಹೇತುವನ್ನು ಅವನು ಒಪ್ಪದೇ ಹೋದರೆ ಆ ಹೇತುವನ್ನೇ ಮತ್ತೆ ಇನ್ನೊಂದ್ಸರಿ ಬೇರೆ ಪ್ರಮಾಣದ ಮೂಲಕ, ಪ್ರತ್ಯಕ್ಷವೋ ಅನುಮಾನವೋ ಆಗಮೋ ಇದ್ರ ಮೂಲಕ ಅವನಿಗೆ ಸಾಧನೆ ಮಾಡಿ ಅದರ ಮೂಲಕ ಅವನಿಗೆ ಸಾಧ್ಯವನ್ನು ಸಾಧನೆ ಮಾಡಬೇಕಾಗ್ತದೆ. ಇದನ್ನೇನು ಕೇಳ್ತಾ ಇದ್ದೀರಿ, ನಿಮ್ಮಲ್ಲಿ ಅನೇಕ ಜನರಿಗೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬ್ಯಾಕ್ಗ್ರೌಂಡ್ ಇದೆ. ಆದ್ದರಿಂದ ಒಂದು ಉದಾಹರಣೆ ನಾನು ಹೇಳ್ತೇನೆ. ನಮ್ಮೆದುರಿಗಿರುವಂಥ ವಾದಿಗಳು ಯಾವತ್ತೂ ಕೂಡ ನಾಸ್ತಿಕರು ಅಂತಂದರೆ ಯಾವುದೋ ಕಾಲಕ್ಕೆ ಚಾರ್ವಾಕರು ಅನ್ನೋ ನಾಸ್ತಿಕರು, ಅವರು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಒಪ್ತಿದ್ರು, ಅನುಮಾನವನ್ನು ಪ್ರಮಾಣ ಅಂತ ಒಪ್ತಿರಲಿಲ್ಲ, ಶಬ್ದವನ್ನು ಪ್ರಮಾಣ ಅಂತ ಒಪ್ತಿರಲಿಲ್ಲ. ಅಂಥ ನಾಸ್ತಿಕರೇ ನಮಗೆ ಎದುರಾಳಿಗಳಿಗೆ ಬರ್ತಾರೆ ಅಂತಿಲ್ಲ. ಈಗ ನಾವು ಈ ಒಂದು ಉದಾಹರಣೆಗೆ ಇದೇ ಅನುಮಾನದ ಬಗ್ಗೆ ಹೇಳ್ತೇನೆ. ಜಗತ್ತನ್ನು ಪಕ್ಷವನ್ನಾಗಿ ಮಾಡಿಕೊಂಡು ಇದು ಒಬ್ಬ ಕರ್ತೃವಿನಿಂದ ಹುಟ್ಟಿದೆ, ಯಾಕೆಂದರೆ ಹುಟ್ಟಿದ್ದಾದ್ರಿಂದ, ಹುಟ್ಟಿದ್ದೆಲ್ಲವೂ ಯಾವುದೋ ಒಬ್ಬ ಕರ್ತೃವಿನಿಂದಲೇ ಹುಟ್ಟಿರಬೇಕು ಅಂತ ಅನುಮಾನ ಪ್ರಯೋಗ ಮಾಡಿದ್ವಿ. ಇದಕ್ಕೆ ನಮ್ಮ ಕಾಲದ ಪ್ರಸಿದ್ಧ ವಿಜ್ಞಾನಿ ಸ್ಟೀಫನ್ ವಿಲಿಯಂ ಹಾಕಿಂಗ್ ಏನು ಹೇಳ್ತಾನೆ ಅಂದರೆ, ಹೌದು, ಜಗತ್ತು ಹುಟ್ಟಿದ್ರೆ ಅದನ್ನು ಹುಟ್ಟಿಸ್ಲಿಕ್ಕೆ ಒಪ್ಪಬೇಕು. ಅವನ ಗ್ರಂಥದ ಬೇರೆ ಬೇರೆ ಉದ್ಧೃತ ಭಾಗಗಳನ್ನು ನಾನು ಓದಿರುವಂತೆ ಅದು ಒಂದು ಕಾಲದಲ್ಲಿ ಅದು ಹುಟ್ಟಿಲ್ಲ. ಇದನ್ನು ವಿಚಾರ ಮಾಡ್ರಿ. ಹಿಂದೆ ಎಂದು ಇಲ್ಲದೇ ಇರುವಂಥ ಒಂದು ವಸ್ತು ಹೊಸದಾಗಿ ಹುಟ್ಟಿಲ್ಲ. ಅದು ಹೊಸದಾಗಿ ಹುಟ್ಟಿಲ್ಲ, ಆದ್ದರಿಂದ ಅದನ್ನು ಹುಟ್ಟಿಸ್ಲಿಕ್ಕೆ ಒಬ್ಬ ಕರ್ತೃವೇ ಬೇಕಾಗಿಲ್ಲ ಅಂತವನು ಗಣಿತಗಳ ಮೂಲಕ ಅದನ್ನು ನಿರಾಕರಣೆ ಮಾಡುವ ಪ್ರಯತ್ನ ಮಾಡಿದ್ದಾನೆ. ಹಾಗಾದ್ರೆ ಏನು ಅಂದರೆ, ಒಂದು ದೃಷ್ಟಿಯಿಂದ ನಮಗೂ ಅವನಿಗೂ ಒಂದು ಸಮಾನತೆ ಇದೆ. ಧಾತಾ ಯಥಾ ಪೂರ್ವಕಲ್ಪ ಅಂತ ನಾವು ಹೇಳ್ತೇವೆ. ಬಹಳ ಅನಾದಿ ಕಾಲದಿಂದಲೂ ಈ ಸೃಷ್ಟಿ ನಡೆದಿದೆ, ನಡುವೆ ಪ್ರಳಯ ಕಾಲದಲ್ಲಿ ಅದು ಮುಗಿದು ಹೋಗಿರ್ತದೆ, ಮತ್ತೆ ಸೃಷ್ಟಿ ಕಾಲದಲ್ಲಿ ಹುಟ್ಟುತ್ತದೆ ಅಂತ ನಾವು ಹೇಳ್ತೇವೆ. ವಿಲಿಯಂ ಹಾಕಿಂಗ್ ಏನು ಹೇಳ್ತಾರೆ ಅಂತಂದರೆ, ಈ ಸೃಷ್ಟಿ ಪ್ರಕ್ರಿಯೆ ಅಂತ ಅನ್ನೋದು ಯಾವುದೋ ಕಾಲದಿಂದ ನಡೆದೇ ಬಂದಿದೆ, ಒಂದರಿಂದ ಮತ್ತೊಂದು, ಅದರಿಂದ ಮತ್ತೊಂದು ಹೀಗೆ ನಡ್ಕೊಂಡು ಬಂದಿದೆ.
ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟೇ ಇಲ್ಲ. ಅದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಲಿಕ್ಕೆ ಒಬ್ಬ ಕರ್ತ ಯಾಕೆ ಬೇಕು? ಜನ್ಯವೇ ಅಲ್ಲ ಅದು. ಜನ್ಯ ಅಂದರೆ ನೀವು ತಿಳಿದಂತೆ ಜನ್ಯ ಅಲ್ಲ. ಇದು ನಮ್ಮೆದುರಿಗಿರುವಂಥ ವಸ್ತು ಇನ್ನೊಂದು ಯಾವುದೊಂದೋ ಜನ್ಯ, ಅದು ಮತ್ತೊಂದರಿಂದ ಜನ್ಯ, ಅದು ಮತ್ತೊಂದರಿಂದ ಜನ್ಯ. ಹೀಗೆ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದೇ ಇಲ್ಲ. ಆದ್ದರಿಂದ ಅದಕ್ಕೊಬ್ಬ ಜನಕ ಬೇಕಾಗಿಲ್ಲ ಅಂತ ಅವರು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅಂಥ ವಾದಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಮತ್ತೆ ಬೇರೆ ಒಂದು ಯುಕ್ತಿಯನ್ನು ಬಳಸಬೇಕಾಗ್ತದೆ. ಜಡವಾದ ವಸ್ತುವಿನಿಂದ ಹಾಗೆ ಜನನ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಬೇಕಾಗ್ತದೆ. ಮತ್ತೆ ಅನಾದಿ ಕಾಲದಿಂದಲೂ ಅದು ಹುಟ್ಟುತ್ತಾ ಬಂದಿದೆ ಅಂತ ಹೇಳಿದ್ರಲ್ಲ, ನಡುವೆ ಒಂದ್ಸರಿ ಡಿಸ್ಟ್ರಕ್ಷನ್ ಅನ್ನೋದು ಆಗಿತ್ತೋ ಇಲ್ವೋ? ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅನ್ನೋದನ್ನು ನೀವು ಒಪ್ತಿರೋ ಇಲ್ವೋ? ಮಹಾಪ್ರಳಯ ಅದನ್ನು ನೀವು ಒಪ್ತಿರೋ ಇಲ್ವೋ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಬೇಕು. ಮಹಾಪ್ರಳಯವನ್ನು ನಾವು ಒಪ್ತೀವಿ ಅಂತ ಅವ್ರು ಹೇಳಿದರೆ ಅವಾಗೊಂದು ವಾದ ಒಂದು ರೀತಿ ಮುಂದುವರಿಬೇಕು. ಮಹಾಪ್ರಳಯ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲೋ ಒಂದು ಪಾರ್ಷಿಯಲ್ ಪ್ರಳಯ ಅನ್ನೋದು ಇರ್ತದಷ್ಟೇ. ಅದರಿಂದ ಮಹಾಪ್ರಳಯ ಅನ್ನೋದೇ ಇಲ್ಲ ಅಂತಾದರೆ ಹಾಗಾದರೆ ಅದಕ್ಕೆ ಮತ್ತೊಂದು ಬೇರೆ ರೀತಿಯಾದಂಥ ವಾದವನ್ನು ಮಾಡಬೇಕಾಗ್ತದೆ. ಜಡವಾದ ವಸ್ತು ಹಾಗೆ ಈ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ತುಂಬ ಕ್ಯಾಲ್ಕುಲೇಟೆಡ್ ಆಗಿದೆ ಜಗತ್ತು. ಇದೆಲ್ಲವನ್ನು ಕೂಡ ಒಂದು ಜಡವಾದ ವಸ್ತುಗಳೇ ಮಾಡೋದು ಹೇಗೆ ಅಂತ ಬೇರೆ ರೀತಿಯಿಂದ ಆ ವಾದವನ್ನು ಮುಂದುವರಿಸಬೇಕಾಗ್ತದೆ. ನಮಗೀಗ ಪ್ರಮಾಣ ಲಕ್ಷಣವನ್ನು ನೋಡುವಾಗ ಆಧುನಿಕ ನಾಸ್ತಿಕರಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಇಲ್ಲಿ ನಾವು ನೋಡಬೇಕಾಗಿಲ್ಲ. ಅದನ್ನು ಮುಂದೆ ತತ್ವನಿರ್ಣಯದಲ್ಲಿ ಅದಕ್ಕೊಂದು ಪ್ರಬಲವಾದ ಚರ್ಚೆ ಇದೆ, ಅಲ್ಲಿ ಅದನ್ನು ಹೇಳ್ತೇನೆ. ಅಂತೂ ಒಂದು ಹೇತುವನ್ನು ಅವನು ಒಪ್ಪಿದ್ರೆ ಎದುರಾಳಿ, ಅವನಿಗೆ ಸಾಧ್ಯವನ್ನು ಸಾಧನೆ ಮಾಡ್ಬೋದು. ಹೇತುವನ್ನು ಒಪ್ಪದೆ ಹೋದರೆ ಅದಕ್ಕೆ ಇನ್ನೊಂದು ಮಾರ್ಗವನ್ನು ಅನುಸರಿಸಬೇಕು ಅನ್ನೋದನ್ನು ಮಾತ್ರ ಇಷ್ಟಲ್ಲಿ ನಾವು ತಿಳ್ಕೊಂಡ್ರೆ ಸಾಕು. ಈ 568ನೇ ಪುಟದಲ್ಲಿ ವಿವರಣ ಅಂತ ಏನಿದೆ, ಅದರಲ್ಲಿ 4ನೇ ಪ್ಯಾರಾಗ್ರಾಫ್ನಲ್ಲಿ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅನ್ನುವಲ್ಲಿ ದೃಶ್ಯತ್ವಾತ್ ಅನ್ನುವುದು ಮಿಥ್ಯಾತ್ವವನ್ನು ಸಾಧನೆ ಮಾಡುವಂಥ ಹೇತುವಾಕ್ಯ. ಪ್ರಪಂಚದಲ್ಲಿ ದೃಶ್ಯತ್ವ ಇದೆ, ಆದ್ದರಿಂದ ಮಿಥ್ಯಾತ್ವ ಇದೆ ಅಂತ ಅದು ಹೇಳ್ತಿದೆ. ಆದರೆ ಇಡೀ ಪ್ರಪಂಚವೇ ಮಿಥ್ಯಾ, ಬ್ರಹ್ಮನಿಗಿಂತ ಭಿನ್ನವಾದ ಪ್ರಪಂಚ ಎಲ್ಲ ಮಿಥ್ಯಾ ಅಂದಮೇಲೆ ಅದರಲ್ಲಿ ಸೇರಿದಂತಹ ದೃಶ್ಯತ್ವ ಅನ್ನುವುದು ಕೂಡ ಒಂದು ಮಿಥ್ಯಾಭೂತವಾದ್ದೇ. ಮಿಥ್ಯಾತ್ವ ಇಲ್ಲ ಅಂತ ಅರ್ಥ, ಜಗತ್ತಿನಲ್ಲಿ ಮಿಥ್ಯಾತ್ವ ಇಲ್ಲ ಅಂತ ಅರ್ಥ. ಪಕ್ಷದಲ್ಲಿ ಹೇತು ಇಲ್ಲದೆ ಇರೋದ್ರಿಂದ ಸ್ವರೂಪಾಸಿದ್ಧಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಈಗ ಈ ಥರ ಇಲ್ಲಿ ತರ್ಕ ಮಾಡ್ತಿದ್ದಾರಲ್ಲ, ಸ್ವಾಮಿ ವಿವೇಕಾನಂದರೇ ಮೊದಲಾದವರು, ಅವರು ಅದ್ವೈತವನ್ನೇ ಒಪ್ಪುವಂಥವ್ರು. ಇದೆಲ್ಲ ಹೇರ್ ಸ್ಪ್ಲಿಟ್ಟಿಂಗ್ ಲಾಜಿಕ್, ಸಣ್ಣ ಸಣ್ಣ ಕೂದಲು ಕತ್ತರಿಸುವಂಥ ಲಾಜಿಕ್ ಇದು. ಇಂಥ ಲಾಜಿಕ್ನಿಂದ ಏನೂ ಉಪಯೋಗ ಇಲ್ಲ ಅಂತೆಲ್ಲ ಹೇಳೋರಿದ್ದಾರೆ. ನಮಗೆ ಒಂದು ವಿಷಯ ತಿಳಿದಿರಬೇಕು, ಜಗತ್ತಿನ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಏನು ಪ್ರಮಾಣ? ಪ್ರತ್ಯಕ್ಷವೋ, ಅನುಮಾನವೋ, ಆಗಮವೋ ಅಂತ ಒಂದು ಪ್ರಶ್ನೆ. ಇರೋ 3 ಪ್ರಮಾಣಗಳು, ಅದರಲ್ಲಿ ಯಾವುದು ಪ್ರಮಾಣ ಅಂತ ಒಂದು ಪ್ರಶ್ನೆ. ಅದರಲ್ಲಿ ಅನುಮಾನ ಅನ್ನೋ ಪ್ರಮಾಣದ ಬಗ್ಗೆ ಚರ್ಚೆ ನಡೆದಿದೆ. ಜಗತ್ತಿನ ಮಿಥ್ಯಾತ್ವವನ್ನು ಅನುಮಾನದ ಪ್ರಮಾಣದಿಂದ ಸಾಧನೆ ಮಾಡಬೇಕು ಅಂತ ಅದ್ವೈತಿಗಳಿಗೆ ಒಂದು ವೇಳೆ ಅಭಿಪ್ರಾಯ ಇರದೇ ಹೋದರೆ ಆವಾಗಿಂತ ಚರ್ಚೆ ಮಾಡುವ ಅಗತ್ಯವೂ ಬರೋದಿಲ್ಲ. ಆದರೆ ಕೆಲವರು ಆ ಥರ ಪ್ರಯೋಗ ಮಾಡಿದ್ದಾರೆ, ಅದನ್ನು ಮಾಡಿರುವುದು ಹೌದು. ಅದ್ರ ಬಗ್ಗೆ ಈಗೊಂದು ಚರ್ಚೆ ನಡೆದಿರ್ತದೆ. ಮತ್ತೆ ಇದು ಯಾರಿಗಾದರೂ ಹೇರ್ ಸ್ಪ್ಲಿಟ್ಟಿಂಗ್ ಲಾಜಿಕ್ ಅಂತ ಯಾರಿಗಾದರೂ ಒಂದು ಸಮಸ್ಯೆ ಇದ್ರೆ, ಹೇರ್ ಸ್ಪ್ಲಿಟ್ಟಿಂಗ್ ಲಾಜಿಕ್ ಅಂದರೆ ಕೂದಲು ಕತ್ತರಿಸುವಂಥ ಸಣ್ಣ ಲಾಜಿಕ್ ಇದು ಅಂತ ಯಾರಿಗಾದರೂ ಅನುಮಾನ ಬಂದರೆ, ಹಾಗೆ ಯಾರು ಕೂಡ ಅಂಥ ಅನುಮಾನದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆ ಅಂದರೆ ಯಾವತ್ತೂ ಕೂಡ ವಾದ ವಿವಾದಗಳಿರೋದು, ನನ್ನ ಬಲವಾದ ನಂಬಿಕೆ ಪ್ರಕಾರ ವಾದ ವಿವಾದಗಳಿರೋದು ಇನ್ನೊಬ್ಬರನ್ನ ಯಾರನ್ನೂ ಮಣಿಸಿಬಿಡ್ತೇವೆ ಅಂತ ಅನ್ನೋದ್ರ ಬಗ್ಗೆ ಅಲ್ಲ. ಅದನ್ನು ಮುಂದೆ ನಾವು ಕಥಾಲಕ್ಷಣದಲ್ಲಿ ನೋಡೋರಿದ್ದೇವೆ. ಒಂದು ವಾದ, ಜಲ್ಪ, ವಿತಂಡ ಅಂತ 3 ಥರ ಇರ್ತದೆ. ವಾದ ಅನ್ನೋದು ಒಬ್ಬರು ತತ್ವಜ್ಞಾನಕ್ಕೋಸ್ಕರ ಸೌಹಾರ್ದ ಮನೋಭಾವದಿಂದ ನೀವು ಹೇಳಿದ್ರೆ ನನಗೆ ಸರಿಯಾಗಿ ಕಂಡ್ರೆ ನಾನು ಒಪ್ತೇನೆ, ಇಲ್ಲದೆ ಹೋದ್ರೆ ಇಲ್ಲ ಅಂತ ಸೌಹಾರ್ದ ಮನೋಭಾವದಿಂದ ನಡೆಯುವುದು ಒಂದು. ಇನ್ನೊಂದು ಒಪ್ಪುವ ವಿಚಾರ ಇರೋದೇ ಇಲ್ಲ ಅವರಿಗೆ. ಏನು ಮಾಡಿದ್ರು ತಮ್ಮ ಸಮರ್ಥನೆ ಮಾಡ್ಕೋಬೇಕು ಅಂತ ಮಾತ್ರ ಇರ್ತದೆ. ಅದು ಅಂಥದಕ್ಕೆ ಇನ್ನೊಬ್ಬರನ್ನು ಸೋಲಿಸಬೇಕು ಅಂತ ವಿಚಾರ ಇದ್ದರೆ ಅದನ್ನು ಜಲ್ಪ ಅಂತ ಅವಾಗ ಹೇಳ್ತಾರೆ. ಅದ್ರ ಸೂಕ್ಷ್ಮ ಲಕ್ಷಣಗಳನ್ನು ಆಮೇಲೆ ಹೇಳ್ತೇನೆ. ವಿತಂಡ ಅಂತಂದರೆ ಇನ್ನೊಬ್ಬರನ್ನ ಏನಾದರೂ ಮಾಡಿ ವಿತಂಡವಾದ ಮಾಡಿ ಅವ್ರನ್ನ ಸೋಲಿಸಬೇಕು ಅಂತ, ಇನ್ನೂ ಮತ್ತು ಅದರಲ್ಲೂ ಸ್ವಲ್ಪ ರೂಢ ಆದದ್ದು ಅಂತ ಹೇಳ್ತಾರೆ. ಆದ್ದರಿಂದ ಇವೆಲ್ಲ ಇನ್ನೊಬ್ಬರನ್ನ ಸೋಲಿಸಿ ಬಿಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕಾದ ವಿಷಯ ಅಷ್ಟೇ. ಇನ್ನೊಬ್ಬರನ್ನ ಸೋಲಿಸುವುದು ನಮ್ಮ ಜೀವನದ ಗುರಿ ಅಲ್ಲ. ನಮಗೆ ತತ್ವಜ್ಞಾನಕ್ಕೋಸ್ಕರ ಇವೆಲ್ಲ ಇರೋದು. ಹೇರ್ ಸ್ಪ್ಲಿಟ್ಟಿಂಗ್ ಲಾಜಿಕ್ ಅಂತ ಬೇರೆ ಯಾರಿಗಾರು ಅನಿಸಿದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮ ಬುದ್ಧಿಶುದ್ಧಿಗಾಗಿ ನಮ್ಮೊಳಗೊಬ್ಬ ವಾದಿ ಪ್ರತಿವಾದಿ ಇದ್ದಾನೆ, ಅವನ ನಿರಾಕರಣೆ, ಅದರಲ್ಲಿ ನಾವು ಯಾವುದನ್ನು ಒಪ್ಪಬೇಕು ಯಾವುದನ್ನು ಒಪ್ಪಬಾರದು ಅನ್ನೋದ್ರ ಬಗ್ಗೆ ಚರ್ಚೆ. ಆದ್ದರಿಂದ ಅಂಥ ಆಕ್ಷೇಪಗಳು ನಮ್ಮಲ್ಲಿ ಯಾರಾದರೂ ಮಾಡಿದರೆ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.